ವಿದ್ಯುತ್ ದರ ಹೆಚ್ಚಳಕ್ಕೆ ಗ್ಯಾರಂಟಿ ಗೃಹಜ್ಯೋತಿ ಕಾರಣನಾ? ರಾಜ್ಯದ ವಿದ್ಯುತ್ ಕಂಪನಿಗಳ ಖಜಾನೆ ಖಾಲಿಯಾಗಿದೆ, ನಷ್ಟದಲ್ಲಿವೆ. ರಾಜ್ಯದ ಅಷ್ಟು ವಿದ್ಯುತ್ ಕಂಪನಿಗಳ ಖಜಾನೆ ತುಂಬಿಸೋದಕ್ಕೆ ವಿದ್ಯುತ್ ದರವನ್ನ ಏರಿಕೆ ಮಾಡಲಾಗಿದೆಯಾ? ಹಾಗಿದ್ರೆ ಉಚಿತ ವಿದ್ಯುತ್ತನ್ನ ನೀಡಿದ್ದಕ್ಕೋಸ್ಕರ ಗ್ಯಾರಂಟಿ ಗೃಹಜ್ಯೋತಿ ಕಾರಣನಾ ಆ ದರ ಹೆಚ್ಚಳ ಆಗ್ತಾ ಇರೋದಕ್ಕೆ? ಈಗ ರಾಜ್ಯದ ವಿದ್ಯುತ್ ಕಂಪನಿಗಳ ಖಜಾನೆ ಏನಾದರೂ ಖಾಲಿ ಆಗ್ತಾ ಇದೆಯಾ? ನಷ್ಟದಲ್ಲಿದೆಯಾ ರಾಜ್ಯದ ಅಷ್ಟು ವಿದ್ಯುತ್ ಕಂಪನಿಗಳು? ಕಳೆದ ವರ್ಷ ಇಸ್ಕಾಂಗಳಿಂದ 49,500 ಕೋಟಿ ಸಾಲ ಆಯಿತು. ನಷ್ಟ ಸರಿದೂಗಿಸೋದಕ್ಕೆ ದರ ಹೆಚ್ಚಳಕ್ಕೆ ಸರ್ಕಾರ ಪ್ಲಾನ್ ಕೂಡ ಮಾಡಿತ್ತು. ಗ್ಯಾರಂಟಿಗರ ಭಾರದಿಂದಲೇ ಜನರಿಗೆ ದರ ಏರಿಕೆಯ ಬರೆ ಕೂಡ ಬಿದ್ದಿದ್ದಂಥದ್ದು. ವಿದ್ಯುತ್ ದರ ಹೆಚ್ಚಳಕ್ಕೆ ಇದೀಗ ಗ್ಯಾರಂಟಿ ಗೃಹಜ್ಯೋತಿ ಕಾರಣವಾಗ್ತಾ ಇದೆಯಾ? ಒಂದು ಕೈಯಲ್ಲಿ ಕೊಡೋದು ಮತ್ತೊಂದು ಕೈಯಲ್ಲಿ ಈಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ವಾಪಸ್ಸು ಇದಕ್ಕೆ ಅನ್ಸುತ್ತೆ. ಕೊಟ್ಟಂಗ್ ಮಾಡೋದು ಮತ್ತು ವಾಪಸ್ ತಗೊಳ್ಳೋದು. ಉಚಿತ ವಿದ್ಯುತ್ ನೀಡಿಕೆಯಿಂದ ವಿದ್ಯುತ್ ಕಂಪನಿಗಳಿಗೆ ನಷ್ಟ ಆಗ್ತಾ ಇದೆಯಾ? ಯಾರು ಕೂಡ ಗ್ಯಾರಂಟಿ ಯೋಜನೆನ ಕೊಡಿ ಅಂತ ಕೇಳಿರ್ಲಿಲ್ವಾ ಅಲ್ವಾ? ಇಲ್ಲಿ ಈ ಕಡೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಬಿಟ್ಟು ಇನ್ನೊಂದು ಕಡೆ ವಿದ್ಯುತ್ ದರ ಹೆಚ್ಚಿಗೆ ಮಾಡಿದ್ರೆ ಏನ್ ಯೂಸು? ಈ ಕಡೆ ಅಕ್ಕಿ ಕೊಡ್ತಾರೆ, ಬೇಳೆ ಬೆಲೆ ಜಾಸ್ತಿ ಮಾಡ್ತಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಗ್ಯಾರಂಟಿ ಕೊಟ್ಟಾದ್ಮೇಲೆ. ಕಂಪನಿಗಳ ಖಜಾನೆ ತುಂಬಿಸೋದಕ್ಕೆ ವಿದ್ಯುತ್ ದರವನ್ನ ಏರಿಕೆ ಮಾಡಲಾಯ್ತಾ? ಹಾಗಿದ್ರೆ ಬಾಕಿ ಪಾವತಿಸಬೇಕಾಗಿರುತ್ತೆ. ಸಾಲದ ಸುಳಿಯಲ್ಲಿದೆಯಾ? ಹಾಗಿದ್ರೆ ರಾಜ್ಯದ 5 ವಿದ್ಯುತ್ ಕಂಪನಿಗಳು 49,500 ಕೋಟಿ ಸಾಲ ನಷ್ಟವನ್ನ ಸರಿದೂಗಿಸೋದಕ್ಕೆ ದರ ಏರಿಕೆ ಮಾಡಲಾಗ್ತಾ ಇದೆಯಾ? ಈ ವರ್ಷ ವಿದ್ಯುತ್ ಕಂಪನಿಗಳಿಗೆ ಎಷ್ಟು ನಷ್ಟ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಹೆಸ್ಕಾಂಗೆ 1,500 ಕೋಟಿ ನಷ್ಟ ಆಗಿದೆ. ಚೆಸ್ಕಾಂಗೆ 1,030 ಕೋಟಿ ನಷ್ಟ ಆಗಿದೆ. ಜೆಸ್ಕಾಂಗೆ 766 ಕೋಟಿ ನಷ್ಟ ಆಗಿದೆ. ಇನ್ನು ಮೆಸ್ಕಾಂಗೆ 96 ಕೋಟಿ ನಷ್ಟ ಆಗಿದೆ. ಬೆಸ್ಕಾಂಗೆ 5,476 ಕೋಟಿ ನಷ್ಟ ಆಗಿದೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಆಗಿರುವಂತಹ ನಷ್ಟಗಳು, ಸಾಲದ ಹೊರೆ. ಚೆಸ್ಕಾಂ ನೋಡ್ತಾ ಇರಬಹುದು 1,030 ಕೋಟಿ ಆಗಿರುವಂಥದ್ದು ನಷ್ಟ. ಈ ವರ್ಷದ ವಿದ್ಯುತ್ ಕಂಪನಿಗಳಿಗೆ ಆಗಿರುವಂತಹ ನಷ್ಟ 766 ಕೋಟಿ ಜೆಸ್ಕಾಂಗೆ ಆಗಿರುವಂತಹ ನಷ್ಟ. ಬೆಸ್ಕಾಂಗೆ ಸುಮಾರು 22,000 ಕೋಟಿ ಸಾಲ ಇರುವಂಥದ್ದು. ಹೆಸ್ಕಾಂಗೆ 11,000 ಕೋಟಿ ಸಾಲ. 8,500 ಕೋಟಿ ರೂಪಾಯಿ ಸಾಲ ಇದೆ ಜೆಸ್ಕಾಂಗೆ. 5,200 ಕೋಟಿ ಚೆಸ್ಕಾಂಗೆ ಇರುವಂತಹ ಸಾಲ. 2,800 ಕೋಟಿ ಮೆಸ್ಕಾಂಗೆ ಇರುವಂತಹ ಸಾಲ. 22,000 ಕೋಟಿ ಸಾಲ ಬೆಸ್ಕಾಂಗೆ ಇರುವಂಥದ್ದು. ಹೆಸ್ಕಾಂಗೆ 11,000 ಕೋಟಿ ಸಾಲ ಇರುವಂಥದ್ದು. 8,500 ಕೋಟಿ ಸಾಲ ಜೆಸ್ಕಾಂಗೆ. ಇರುವಂತಹ ಸಾಲ, ಆಗಿರುವಂತಹ ನಷ್ಟ ಎಲ್ಲವನ್ನು ಕೂಡ ಗಮನಿಸಿದ್ವಿ. ಸೊ ಹೀಗಾಗಿ ದರವನ್ನ ಇನ್ಕ್ರೀಸ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹ ಆಲೋಚನೆ.